ನೀವೇನಾದರೂ ಯೋಚನೆ ಮಾಡಿದ್ದೀರಾ? ಒಂದು ಚಿಕ್ಕ ತಪ್ಪು ಜೀವನದಲ್ಲಿ ಎಷ್ಟು ದೊಡ್ಡ ಪರಿಣಾಮ ಬೀಳ್ತದೆ ಅಂತ ನಿಮ್ಗೇನಾದರೂ ಗೊತ್ತಾ? ಇದು ನಿಜ ಜೀವನದಲ್ಲಿ ನಡೆದ ಒಂದು ಘಟನೆ ಅಂತಲೇ ತಿಳ್ಕೊಳ್ಳಿ. ಇದನ್ನು ಕೇಳಿದ ಮೇಲೆ ನೀವು ಕೂಡ ಜೀವನದಲ್ಲಿ ಒಂದು ನಿರ್ಧಾರ ತಗೊಳ್ಬೇಕು ಅಂತ ಅನ್ಕೊಂತೀರಾ? ಇದಂತೂ ಖಂಡಿತ. ಇದು ಅನು ಎಂಬ ಹುಡುಗನ ಒಂದು ಸಾಮಾನ್ಯ ಕತೆ. ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗ. ಅವನಿಗೆ ದೊಡ್ಡ ದೊಡ್ಡ ಕನಸುಗಳು ಇರ್ತವೆ. ಅವನು ಇಂಜಿನಿಯರಿಂಗ್ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಪಡ್ತಾ ಇರ್ತಾನೆ. ಆದರೆ ಒಂದು ದಿನ ಅವನ ಜೀವನದಲ್ಲಿ ಒಂದು ಚಿಕ್ಕ ತಪ್ಪು ಆಗ್ತದೆ. ಅವನ ಸ್ನೇಹಿತರು ಹೇಳಿದ್ರು ಅಂತ ಒಂದು ಸಣ್ಣ ಶಾರ್ಟ್ಕಟ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾನೆ. ಅದು ಯಾರಿಗೂ ಗೊತ್ತಾಗಲ್ಲ ಅಂತ ಅವ್ರ ಫ್ರೆಂಡ್ಸ್ ಕೂಡ ಹೇಳ್ತಾರೆ. ಅವನು ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಕೊತಾನೆ. ಆ ಒಂದು ತಪ್ಪು ಅವನ ಕಾಲೇಜ್ ಲೈಫ್, ಫ್ಯಾಮಿಲಿ ರೆಸ್ಪೆಕ್ಟ್ ಎಲ್ಲವನ್ನು ಹಾಳು ಮಾಡ್ತದೆ. ಒಂದು ದಿನ ಕಾಲೇಜ್ನಲ್ಲಿ ಚೀಟಿಂಗ್ ಕೇಸ್ನಲ್ಲಿ ಅವನು ಸಿಕ್ಕಿ ಬೀಳ್ತಾನೆ. ಅವನ ಪೇರೆಂಟ್ಸ್ ಕಾಲೇಜ್ಗೆ ತಕ್ಷಣ ಬರ್ತಾರೆ. ಅವನ ಅಪ್ಪನ ಕಣ್ಣಲ್ಲಿದ್ದ ನೋವು, ಅವನ ಅಮ್ಮನ ಕಣ್ಣಲ್ಲಿ ನೀರು, ಅದು ಅನು ಜೀವನದಲ್ಲಿ ಬಿಗ್ಗೆಸ್ಟ್ ಶಾಕ್ ಅಂತಲೇ ಅನ್ಕೊಬೋದು. ಅವನ ಫ್ಯೂಚರ್ ಆಲ್ಮೋಸ್ಟ್ ಇನ್ನೇನು ಮುಗೀತು ಅಂತ ಬರ್ತದೆ. ಆ ಒಂದು ದಿನ ಅವನು ನಿರ್ಧಾರ ತಗೊತಾನೆ. ಇನ್ನೊಂದು ದಿನ ಶಾರ್ಟ್ಕಟ್ ಅಂತ ಎಲ್ಲ ನನ್ನ ಲೈಫ್ನ ನಾನು ಹಾಳು ಮಾಡ್ಕೊಳ್ಳಲ್ಲ, ನನ್ನ ಲೈಫ್ನ ನಾನೇ ಬಿಲ್ಡ್ ಮಾಡ್ತೀನಿ ಅಂತ ಪಣ ತೊಡ್ತಾನೆ. ಅವನು ಮತ್ತೆ ರೀಸ್ಟಾರ್ಟ್ ಮಾಡ್ತಾನೆ. ಡೇ ಆ್ಯಂಡ್ ನೈಟ್ ಓದ್ತಾನೆ. ಫ್ರೆಂಡ್ಸ್ನ ಪೂರ್ತಿ ಅಂದರೆ ಪೂರ್ತಿ ಅವಾಯ್ಡ್ ಮಾಡ್ತಾನೆ. ಮೊಬೈಲ್ ಕೂಡ ಬಳಸೋದನ್ನ ನಿಲ್ಲಿಸೇ ಬಿಡ್ತಾನೆ. ಒಂದೇ ವರ್ಷದಲ್ಲಿ ಅವನು ಯೂನಿವರ್ಸಿಟಿಗೆ ಟಾಪರ್ ಆಗಿ ಬರ್ತಾನೆ. ಅದೇ ಕಾಲೇಜ್ ಸ್ಟೇಜ್ ಮೇಲೆ ಅವನು ಗೋಲ್ಡ್ ಮೆಡಲ್ ತಗೊತಾನೆ. ಅವನ ಪೇರೆಂಟ್ಸ್ ಮುಖದಲ್ಲಿ ಅದೇ ಸಂತೋಷ ಮತ್ತೆ ಅದೇ ಕಣ್ಣೀರು ಬರ್ತದೆ. ಆ ದಿನ ಅವನು ಅರ್ಥ ಮಾಡ್ಕೊತಾನೆ, ತಪ್ಪು ಮಾಡೋದು ದೊಡ್ಡದಲ್ಲ, ಆದರೆ ಅದನ್ನು ಕರೆಕ್ಟ್ ಮಾಡದೆ ಇರೋದು ದೊಡ್ಡ ತಪ್ಪು ಅಂತ ಅನ್ಕೊತಾನೆ. ಜೀವನದಲ್ಲಿ ಶಾರ್ಟ್ಕಟ್ ತಗೊಳ್ಬೇಡಿ. ಒಂದು ಸ್ಮಾಲ್ ಮಿಸ್ಟೇಕು ನಿಮ್ಮ ಫ್ಯೂಚರ್ನ ಚೇಂಜ್ ಮಾಡ್ಬೋದು, ಇಲ್ಲ ನಿಮ್ಮ ಫ್ಯೂಚರ್ನ ಹಾಳು ಮಾಡ್ಬೋದು. ಆದರೆ ನೀವು ಕರೆಕ್ಟ್ ಡಿಸಿಷನ್ ತಗೊಂಡಿದ್ದೀರಾ ಅಂತಂದರೆ ನಿಮ್ಮ ಸ್ಟೋರಿ ಕೂಡ ಒಬ್ಬರಿಗೆ ಇನ್ಸ್ಪೈರ್ ಆಗಿರಬೇಕು. ಈ ಸ್ಟೋರಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.